ಮಗಳೇ ಮಾಲಿನಿ, ದೇವಾ, ನಿನ್ನ ಅನನ್ಯವಾದಂತ ಭಕ್ತಿಗೆ ಮೆಚ್ಚಿ ಮೈ ತೋರಿದವ ನಾನಾಗಿದ್ದೇನೆ. ಏನು ಬರಬೇಕು ಕೇಳಿಕೋ. ಓ ಕರುಣ ಸಾಗರ ದೇವಾ, ಚರಣಾದ್ವಯಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ನನ್ನ ಈ ಅನನ್ಯವಾದ ಭಕ್ತಿಗೆ ಮೆಚ್ಚಿ ಮೈದೋರಿ ದೇವ, ಮೈದೋರಿಂತ ನಿನ್ನಲ್ಲಿ ಬೇಡುವುದು ಬೇರೇನು ಅಲ್ಲ. ಮದುವೆಯಾದ ಬಳಿಕ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ತೀರನಾಗಬೇಕು, ನೀವು ಅಶೂರನಾಗಬೇಕು. ಅಷ್ಟು ಮಾತ್ರವಲ್ಲ, ಈ ತ್ರೈ ಲೋಕವನ್ನ ಜಯಿಸುವಂತ ಮಗುವನ್ನ ನೀನು ನನ್ನ ಪಾಲಿಗೆ ಅನುಗ್ರಹಿಸಬೇಕು ದೇವಾ. ಆದರೆ ನೀನು ಈಗಾಗಲೇ ನನ್ನ ಕುರಿತಾಗಿ ತಪಸ್ಸಿಗೆ ನಿರತವಾಗಿರುವಂತಹ ಈ ಪ್ರದೇಶವೆನ್ನುವಂಥದ್ದು ಮುನಿಗಳಾಗಿರುವಂತಹ ಸುಪಾಷಕರ ಆಶ್ರಮ ಪ್ರದೇಶವಾಗಿದೆ. ಹೌದು, ಅವರ ತಪಸ್ಸಿಗೆ ನೀನು ಭಂಗ ತಂದಿದೆ ಎನ್ನುವ ಕಾರಣಕ್ಕಾಗಿ ಕೋಪಗೊಂಡಿರುವಂತಹ ಮುನಿಗಳು ನಿನ್ನ ಪಾಲಿಗೆ ಶಾಪವನ್ನು ಕೊಟ್ಟವರಿದ್ದಾರೆ. ನಿಜವನ್ನ ಮರೆಸಿ ಮಹಿಷಿ ರೂಪದಲ್ಲಿರುವಂತ ನಿನ್ನ ಉದರದಲ್ಲಿ ಕೋಣನೇ ಜನಿಸಬೇಕು. ಶಿವ ಸಂದರ್ಭದಲ್ಲಿ ಬರಸಿದಿನೇ ನನ್ನ ಪಾಲಿಗೆ ಅಪ್ಪಳಿಸಿದ ಅನುಭವ ಉಂಟು. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಒಮ್ಮೆ ಅದನ್ನು ನೋಡಬೇಕು, ಕಣ್ತುಂಬಿಸಿಕೊಳ್ಳಬೇಕು ಇನ್ನೊಂದು ಉದ್ದೇಶದಿಂದ ಅದೆಷ್ಟೋ ವರ್ಷಗಳ ಕಾಲ ನಾನು ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಿದವಳು. ಇಲ್ಲಿಯವರಿಗಾಗಿ ನಾನಾಗಿ ಬಂದವಳಲ್ಲ ದೇವ. ನನ್ನ ತಾಯಿ ಆಸೆಯನ್ನು ಈಡೇರಿಸಲು ಸುಖವಾಗಿ ಇಲ್ಲಿಯವರಿಗಾಗಿ ಬಂದವಳು. ನಿಮ್ಮ ಮಾತಿನಂತೆ ನನ್ನ ಹೊಟ್ಟೆಯಲ್ಲಿ ಕೋಡನೆ ಹುಟ್ಟಿದ್ದೇ ಹೌದು ಅಂತಾದಲ್ಲಿ ಆ ಕೋಡನಿಂದ ನಾನು ಏನು ಪ್ರಯೋಜನ ಕಾಣಲಿ ದೇವ. ಮುರುಗದಿರು ಮಾಲಿನಿ, ಇನ್ನೇನು ಮಾಡಬೇಕು? ಮುನಿವರವರದಿರುವ ವಚನವೆನ್ನುವುದು ತಪ್ಪಲರಿಯದು. ಅನುಭವಿಸಲೇಬೇಕಾ? ಖಂಡಿತವಾಗಿ ನಾನು ಅನುಭವಿಸಲೇಬೇಕು. ಅಯ್ಯೋ ವಿಧಿ, ಸರಳ ಮಹಿಷ ಜನಿಸಿದರೆ ಉದರದಲ್ಲಿ ಮುಂದೆ ಘನಕೀರ್ತಿಯ ಸಂಪಾದನೆ ಮಾಡುವ ಮೂಲಕವಾಗಿ 3 ಲೋಕವನ್ನು ಆಳ್ತಾನೆ. ನಿನ್ನ ಪಾಲಿಗೆ ಶುಭವಾಗಲಿ. ಸಂತೋಷವಾಗಿ ದೇವ.